ಇತ್ತೀಚೆಗೆ 30ರಿಂದ 40 ವರ್ಷ ವಯಸ್ಸಿನವರಲ್ಲಿ ಹೃದಯಾಘಾತದ ಪ್ರಮಾಣ ಹೆಚ್ಚುತ್ತಿದೆ. ಮಧ್ಯ ವಯಸ್ಕರ ದಿಢೀರ್ ಸಾವು ಆತಂಕವನ್ನು ಹೆಚ್ಚಿಸಿರುವುದು ಸುಳ್ಳಲ್ಲ. ಹಿಂದೆಲ್ಲ ಹೃದಯಾಘಾತವನ್ನು ವೃದ್ಧರ ಕಾಯಿಲೆ ಎಂದು ಕರೆಯಲಾಗುತ್ತಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ 60-70 ವರ್ಷ ಮೇಲ್ಪಟ್ಟವರು ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗುತ್ತಿದ್ದರು. ಅಪರೂಪದಲ್ಲಿ ಅಪರೂಪ ಎಂಬಂತೆ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಹೃದಯಾಘಾತಕ್ಕೆ ಒಳಗಾಗುತ್ತಿದ್ದರು. ಆದರೆ ಸದ್ಯ ಈ ಹೃದಯಾಘಾತ ಅನ್ನೋದು 30-40 ವರ್ಷದ ಯುವಕ ಯುವತಿಯರ ಪ್ರಾಣವನ್ನು ಬಲಿ ಪಡೆಯುತ್ತಿದೆ. ವಯಸ್ಸಲ್ಲದ ವಯಸ್ಸಿನಲ್ಲಿ ಹಠಾತ್ ನಿಧನವಾಗಿ ಇಹಲೋಕ ತ್ಯಜಿಸಿದ ಕನ್ನಡ ತಾರೆಯರ ಪಟ್ಟಿ ಹೀಗಿದೆ ನೋಡಿ. ಸ್ಪಂದನಾ ವಿಜಯ್ ರಾಘವೇಂದ್ರ. ಬ್ಯಾಂಕಾಕ್ ಪ್ರವಾಸದಲ್ಲಿದ್ದ ನಿರ್ಮಾಪಕಿ ಹಾಗೂ ವಿಜಯ್ ರಾಘವೇಂದ್ರರವರ ಪತ್ನಿ ಸ್ಪಂದನಾ ಹೃದಯಾಘಾತದಿಂದ ಆಗಸ್ಟ್ 7, 2023ರಂದು ಹಠಾತ್ ಇಹಲೋಕ ತ್ಯಜಿಸಿದರು. ಮಲಗಿದ್ದ ಸ್ಪಂದನಾ ಮೇಲೇಳಲೇ ಇಲ್ಲ. ಸ್ಪಂದನಾ ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಪುನೀತ್ ರಾಜ್ಕುಮಾರ್. ಅಕ್ಟೋಬರ್ 29, 2021ರಂದು ಪುನೀತ್ ರಾಜ್ಕುಮಾರ್ ಕಾರ್ಡಿಯಾಕ್ ಅರೆಸ್ಟ್ ಹಾಗೂ ಹಾರ್ಟ್ ಅಟ್ಯಾಕ್ನಿಂದ ವಿಧಿವಶರಾದರು. ಪುನೀತ್ ರಾಜ್ಕುಮಾರ್ ಅವರ ಹಠಾತ್ ನಿಧನದಿಂದ ಇಡೀ ಕರುನಾಡೆ ಶೋಕಸಾಗರದಲ್ಲಿ ಮುಳುಗಿತ್ತು. ಅಪ್ಪುಗೆ 46 ವರ್ಷ ವಯಸ್ಸಾಗಿತ್ತು. ಚಿರಂಜೀವಿ ಸರ್ಜಾ. ಜೂನ್ 7, 2020ರಂದು ಹೃದಯಾಘಾತದಿಂದ ನಟ ಚಿರಂಜೀವಿ ಸರ್ಜಾ ಹಠಾತ್ ಸಾವನ್ನಪ್ಪಿದರು. ಚಿರಂಜೀವಿ ಸರ್ಜಾ ಅವರಿಗೆ 35 ವರ್ಷ ವಯಸ್ಸಾಗಿತ್ತು. ಸಂಚಾರಿ ವಿಜಯ್. ರಸ್ತೆ ಅಪಘಾತದಿಂದಾಗಿ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಆದ ಪರಿಣಾಮ ಸಂಚಾರಿ ವಿಜಯ್ ನಿಧನರಾದರು. ಸಂಚಾರಿ ವಿಜಯ್ ಅವರಿಗೆ 37 ವರ್ಷ ವಯಸ್ಸಾಗಿತ್ತು. ಕಿರಣ್ ಗೋವಿ. ಕನ್ನಡ ನಿರ್ದೇಶಕ ಕಿರಣ್ ಗೋವಿ ಹೃದಯಾಘಾತದಿಂದ ಮೃತಪಟ್ಟರು. ಕಿರಣ್ ಗೋವಿ ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ನಿತಿನ್ ಗೋಪಿ. ಹಲೋ ಡ್ಯಾಡಿ ಸಿನಿಮಾ ಖ್ಯಾತಿಯ ನಿತಿನ್ ಗೋಪಿ ಹೃದಯಾಘಾತದಿಂದ ಸಾವಿಗೀಡಾದರು. ನಿತಿನ್ ಗೋಪಿ ಅವರಿಗೆ 39 ವರ್ಷ ವಯಸ್ಸಾಗಿತ್ತು. ಮಂಡ್ಯ ರವಿ. ಕನ್ನಡ ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲಿ ಮಿಂಚಿದ್ದ ಮಂಡ್ಯ ರವಿ ಜಾಂಡೀಸ್ ಕಾಯಿಲೆಯಿಂದ ಚಿರನಿದ್ರೆಗೆ ಜಾರಿದರು. ಅವರಿಗೆ 43 ವರ್ಷ ವಯಸ್ಸಾಗಿತ್ತು. ಆರ್.ಜೆ. ರಚನಾ. ಹೃದಯಾಘಾತದಿಂದಾಗಿ ನಟಿ, ರೇಡಿಯೋ ಜಾಕಿ ರಚನಾ ಬಾರದ ಲೋಕಕ್ಕೆ ತೆರಳಿದರು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದಲ್ಲಿ ನಟಿಸಿದ್ದ ರಚನಾ ಅವರಿಗೆ 35 ವರ್ಷ ವಯಸ್ಸಾಗಿತ್ತು. ಪ್ರದೀಪ್ ರಾಜ್. ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಿರ್ದೇಶಕ ಪ್ರದೀಪ್ ರಾಜ್ ಕೊನೆಯುಸಿರೆಳೆದರು. ಅವರಿಗೆ 46 ವರ್ಷ ವಯಸ್ಸಾಗಿತ್ತು.